ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿರುವ ಬಿಳಿ ರಕ್ತ ಕಣಗಳು ಯಾವ ಕಾರ್ಯವನ್ನು ನಿರ್ವಹಿಸುತ್ತವೆ? ಆಪ್ಷನ್ಸ್: ಎ ರಕ್ಷಣೆ, ಬಿ ರಕ್ತ ಪೂರೈಕೆ, ಸಿ ಪ್ರೋಟೀನ್ಸ್ ಹೀರುವಿಕೆ, ಡಿ ಕೊಬ್ಬು ಶೇಖರಣೆ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ಷಣೆ. ಬಿಳಿ ರಕ್ತ ಕಣಗಳು ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯ ಅತ್ಯಗತ್ಯ ಭಾಗವಾಗಿದೆ ಮತ್ತು ಸೋಂಕು, ಅನಾರೋಗ್ಯ ಮತ್ತು ಕಾಯಿಲೆಯಿಂದ ದೇಹವನ್ನು ರಕ್ಷಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಎರಡನೇ ಪ್ರಶ್ನೆ, ರಕ್ತಹೀನತೆ ಎಂದರೇನು? ಇದು ನಮ್ಮಲ್ಲಿ ಯಾವ ಕಾಯಿಲೆಯನ್ನು ತರುತ್ತದೆ? ಆಪ್ಷನ್ಸ್: ಎ ಕಡಿಮೆ ರಕ್ತ, ಬಿ ಚರ್ಮರೋಗ, ಸಿ ಕಡಿಮೆ ರಕ್ತ ಕಣ, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಡಿ. ರಕ್ತದಲ್ಲಿ ನಿಗದಿತ ಪ್ರಮಾಣದ ರಕ್ತ ಕಣಗಳು ಇಲ್ಲದೇ ಇದ್ದರೆ ಅದನ್ನು ರಕ್ತಹೀನತೆ ಎಂದು ಕರೆಯಲಾಗುತ್ತದೆ. ಕ್ಯಾನ್ಸರ್ ಕೋಶಗಳು ಬೆಳೆಯುತ್ತಿರುವಂತೆ ಅದು ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತು ಪ್ಲೇಟ್ಲೆಟ್ ಮೇಲೆ ಪರಿಣಾಮ ಬೀರಬಹುದು. ಸಾಮಾನ್ಯಕ್ಕಿಂತ ಕಡಿಮೆ ರಕ್ತ ಕಣಗಳನ್ನು ಹೊಂದಿರುವುದು ರಕ್ತ ಕ್ಯಾನ್ಸರ್ನ ಲಕ್ಷಣಗಳಲ್ಲಿ ಒಂದಾಗಿರುತ್ತದೆ. ಅಂದರೆ ನಮ್ಮ ದೇಹದಲ್ಲಿ ರಕ್ತದ ಸಮಸ್ಯೆಗಳು ಎದುರಾದರೆ ರಕ್ತ ಕ್ಯಾನ್ಸರ್ನಂತಹ ಕಾಯಿಲೆಗಳು ಉದ್ಭವಿಸುತ್ತವೆ. ಮೂರನೇ ಪ್ರಶ್ನೆ, ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಉತ್ತಮ ನಿದ್ರೆ, ಬಿ ಆರೋಗ್ಯ ವೃದ್ಧಿ, ಸಿ ಮನಃಶಾಂತಿ, ಡಿ ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಅನಾರೋಗ್ಯ. ದಹನ ಮಾಡುವ ಮೊದಲು ಮೃತದೇಹದ ತಲೆಯನ್ನು ಮಾತ್ರ ಉತ್ತರ ದಿಕ್ಕಿಗೆ ಇಡಲಾಗುತ್ತದೆ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಲಗುವುದರಿಂದ ಹೃದಯ ಮತ್ತು ಮೆದುಳಿಗೆ ಒತ್ತಡ ಉಂಟಾಗುತ್ತದೆ. ವಾಸ್ತು ನಿಯಮಗಳ ಪ್ರಕಾರ ತಲೆಯನ್ನು ಉತ್ತರದ ಕಡೆಗೆ ಇರಿಸಿದಾಗ ಮಾನವ ದೇಹವು ಅದರ ಉತ್ತರ ಧ್ರುವವಾಗಿ ತಲೆಯೊಂದಿಗೆ ಅಯಸ್ಕಾಂತದಂತೆ ಕಾರ್ಯನಿರ್ವಹಿಸುತ್ತದೆ. ಅಯಸ್ಕಾಂತೀಯ ಕ್ಷೇತ್ರದಿಂದಾಗಿ ಕಬ್ಬಿಣದಿಂದ ಸಮೃದ್ಧವಾಗಿರುವ ರಕ್ತದ ಹರಿವು ಪ್ರಭಾವಿತವಾಗಿರುತ್ತದೆ. ಇದು ನರವೈಜ್ಞಾನಿಕ ಸಮಸ್ಯೆಗಳನ್ನು ಪ್ರಚೋದಿಸುತ್ತದೆ ಮತ್ತು ದೀರ್ಘಾವಧಿಯ ನಿದ್ರಾಹೀನತೆಗೆ ಕಾರಣವಾಗುತ್ತದೆ. ಇದು ಮನಸ್ಸಿನಲ್ಲಿ ಒತ್ತಡ, ಅನಾರೋಗ್ಯ ಮತ್ತು ಗೊಂದಲಕ್ಕೆ ಕಾರಣವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ದೇಶದಲ್ಲಿ ಬೆಕ್ಕಿನ ಮಾಂಸವನ್ನು ಹೆಚ್ಚಾಗಿ ಸೇವಿಸುತ್ತಾರೆ? ಆಪ್ಷನ್ಸ್: ಎ ಚೀನಾ, ಬಿ ಇರಾನ್, ಸಿ ವಿಯೆಟ್ನಾಂ, ಡಿ ಟರ್ಕಿ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಯೆಟ್ನಾಂ. ವಿಯೆಟ್ನಾಂ ದೇಶದಲ್ಲಿ ಬೆಕ್ಕಿನ ಮಾಂಸವನ್ನು ಪ್ರಿಯಭಕ್ಷ್ಯವಾಗಿ ಸೇವಿಸುತ್ತಾರೆ. ಐದನೇ ಪ್ರಶ್ನೆ, ವಿವಾಹ ಸಮಾರಂಭದಲ್ಲಿ ವಧು-ವರರಿಗೆ ಅರಿಶಿಣ ಹಚ್ಚುವುದರ ಉದ್ದೇಶವೇನು? ಆಪ್ಷನ್ಸ್: ಎ ದೃಷ್ಟಿ ನಿವಾರಣೆ, ಬಿ ಹಿರಿಯರ ಆಶೀರ್ವಾದ, ಸಿ ಕಾಂತಿಯುತ ಚರ್ಮ, ಡಿ ಮೇಲಣ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅರಿಶಿಣವು ಔಷಧೀಯ ಗುಣಗಳಿಂದ ಕೂಡಿರುವುದರಿಂದ ಇದನ್ನು ಹಚ್ಚುವುದರಿಂದ ಚರ್ಮವು ಹೊಳೆಯಲು ಪ್ರಾರಂಭಿಸುತ್ತದೆ ಹಾಗೂ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ. ಮದುವೆಯ ಸಮಯದಲ್ಲಿ ವಧುವರರಿಗೆ ಸೋಂಕು ತಗಲಬಾರದೆಂಬ ಉದ್ದೇಶಕ್ಕಾಗಿ ಅರಿಶಿಣವನ್ನು ಹಚ್ಚಲಾಗುತ್ತದೆ. ಆರನೇ ಪ್ರಶ್ನೆ, ಮಳೆ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸೌಂದರ್ಯ ವೃದ್ಧಿ, ಬಿ ಆಯಸ್ಸು ಕುಂಠಿತ, ಸಿ ಕರುಳು ಸೋಂಕು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಸೌಂದರ್ಯ ವೃದ್ಧಿ. ಆಯುರ್ವೇದದ ಪ್ರಕಾರ ಮಳೆ ನೀರು ಅಮೃತವಿದ್ದಂತೆ. ಇದು ದೇಹವನ್ನು ಪುನರ್ಯೌವನಗೊಳಿಸುತ್ತದೆ ಮತ್ತು ಆರಾಮವನ್ನು ನೀಡುತ್ತದೆ ಹಾಗೂ ಆಯಾಸವನ್ನು ನಿವಾರಿಸುತ್ತದೆ. ಆದರೆ ಹೆಚ್ಚಿನ ವಾಯು ಮಾಲಿನ್ಯವಿರುವ ಪ್ರದೇಶಗಳಲ್ಲಿ ವಾಸಿಸುವವರು ಮಳೆ ನೀರನ್ನು ಕುಡಿಯಬಾರದು. ಮಾಲಿನ್ಯದ ಮಟ್ಟದಿಂದ ಮಳೆ ನೀರಿನ ಶುದ್ಧತೆ ಹಾಳಾಗಿರುತ್ತದೆ. ಅಲ್ಲದೆ ಅತಿ ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಈ ವಿಧಾನವನ್ನು ಅನುಸರಿಸುವುದು ಸೂಕ್ತವಲ್ಲ. ಹಾಗೆಯೇ ಮಳೆ ನೀರನ್ನು ಕುಡಿಯುವ ಮುನ್ನ ಈ ನೀರನ್ನು ಕುದಿಸಿ ಮರುದಿನ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಏಳನೇ ಪ್ರಶ್ನೆ, ವಿಷ ಜಂತುಗಳು ಕಚ್ಚಿದಾಗ ಯಾವುದನ್ನು ಕೊಡುವುದರಿಂದ ವಿಷ ದೇಹದಲ್ಲಿ ಹರಡುವುದಿಲ್ಲ? ಆಪ್ಷನ್ಸ್: ಎ ಶತಾವರಿ, ಬಿ ಶಂಖಪುಷ್ಪ, ಸಿ ಒಂದೆಲಗ, ಡಿ ದ್ರೋಣಪುಷ್ಪ.
ಸರಿಯಾದ ಉತ್ತರ ಆಪ್ಷನ್ ಡಿ ದ್ರೋಣಪುಷ್ಪ. ಚೇಳು, ಹಾವು ಸೇರಿದಂತೆ ಇನ್ನಿತರ ವಿಷಜಂತುಗಳು ಕಡಿದಾಗ ದ್ರೋಣಪುಷ್ಪವನ್ನು ಔಷಧಿಯಾಗಿ ಬಳಸಲಾಗುತ್ತದೆ. ವಿಷಜಂತುಗಳು ಕಡಿದ ಜಾಗಕ್ಕೆ ಎಲೆಯ ರಸವನ್ನು ತೆಗೆದು ಬಾಹ್ಯವಾಗಿ ಲೇಪಿಸುತ್ತಾರೆ. ಅಂತೆಯೇ ಸ್ವಲ್ಪ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಲು ನೀಡುತ್ತಾರೆ. ಇದರಿಂದಾಗಿ ನೋವು ಬಹುಬೇಗ ಕಡಿಮೆಯಾಗುವುದರ ಜೊತೆಗೆ ದೇಹದಲ್ಲಿರುವ ವಿಷವೂ ಕಡಿಮೆಯಾಗುತ್ತದೆ. 8ನೇ ಪ್ರಶ್ನೆ, ಯಾವ ಊರನ್ನು IAS ಊರು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಮಾಧವಪಟ್ಟಿ, ಬಿ ಉತ್ತನಹಳ್ಳಿ, ಸಿ ಹೊಸೂರು, ಡಿ ದೇವಲಾಪುರ. ಸರಿಯಾದ ಉತ್ತರ ಆಪ್ಷನ್ ಎ ಮಾಧವಪಟ್ಟಿ. ಉತ್ತರ ಪ್ರದೇಶದ ಮಾಧವಪಟ್ಟಿ ಎಂಬ ಊರನ್ನು IAS ಊರು ಎಂದು ಕರೆಯಲಾಗುತ್ತದೆ. ಈ ಊರಿನಲ್ಲಿ 75 ಮನೆಗಳಿವೆ. ಆದರೆ 47 IAS ಮತ್ತು IPS ಅಧಿಕಾರಿಗಳನ್ನು ದೇಶಕ್ಕೆ ನೀಡಿದೆ ಎಂಬ ಕಾರಣದಿಂದ ಈ ಊರನ್ನು IAS ಊರು ಎಂದು ಕರೆಯಲಾಗುತ್ತದೆ. 9ನೇ ಪ್ರಶ್ನೆ, ಯಾವ ರೀತಿಯ ಆಹಾರ ಮತ್ತು ಪಾನೀಯ ದೇಹದಲ್ಲಿ BPಯನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್: ಎ ಸಕ್ಕರೆ, ಬಿ ಕಾರ್ಬೋಹೈಡ್ರೇಟ್, ಸಿ ಆಲ್ಕೋಹಾಲ್, ಡಿ ಕೆಫೀನ್. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಸಕ್ಕರೆಗಳು, ಕಾರ್ಬೋಹೈಡ್ರೇಟ್ಗಳು, ಕೆಫೀನ್ ಮತ್ತು ಆಲ್ಕೋಹಾಲ್ ಹೊಂದಿರುವ ಆಹಾರಗಳು ನಮ್ಮ ದೇಹದಲ್ಲಿ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಒತ್ತಡದ ಭಾವನೆಗಳನ್ನು ಹೆಚ್ಚಿಸುತ್ತದೆ. 10ನೇ ಪ್ರಶ್ನೆ, ಹೆಂಡತಿಯನ್ನು ಬಾಡಿಗೆಗೆ ಕೊಡುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಮಿಜೋರಾಂ, ಬಿ ಬಿಹಾರ್, ಸಿ ಮಧ್ಯಪ್ರದೇಶ್, ಡಿ ಜಾರ್ಖಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ್. ಇದು ಮಧ್ಯಪ್ರದೇಶದ ಶಿವಪುರಿಯಲ್ಲಿರುವ ವಿಚಿತ್ರ ಸಂಸ್ಕೃತಿಯಾಗಿದೆ. ಮಧ್ಯಪ್ರದೇಶದ ಶಿವಪುರಿಯಲ್ಲಿ ಪತ್ನಿಯರನ್ನು ವಿದೇಶಿ ಪುರುಷರಿಗೆ ಬಾಡಿಗೆಗೆ ನೀಡಲಾಗುತ್ತದೆ. 1 ತಿಂಗಳು ಅಥವಾ 1 ವರ್ಷಕ್ಕೆ ಬಾಡಿಗೆ. ಶ್ರೀಮಂತರಿಗೆ ವಧು ಸಿಗದಿದ್ದರೆ ಬೇರೆಯವರ ಹೆಂಡತಿಯನ್ನು ಹೀಗೆ ಬಾಡಿಗೆಗೆ ಕರೆದುಕೊಂಡು ಬರುತ್ತಾರೆ. ಇದಕ್ಕಾಗಿ ಸಂತೆಯನ್ನು ಕೂಡ ನಡೆಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವುದನ್ನು ಭಾರತದ ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಆಗ್ರಾ, ಬಿ ಪಟ್ಟದಕಲ್ಲು, ಸಿ ಲಕ್ಕುಂಡಿ, ಡಿ ಐಹೊಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಐಹೊಳೆ. ಐಹೊಳೆ ಬಾಗಲಕೋಟೆ ಜಿಲ್ಲೆಯಲ್ಲಿದ್ದು ಇದನ್ನು ಭಾರತದ ದೇವಾಲಯಗಳ ತೊಟ್ಟಿಲೆಂದು ಕರೆಯುತ್ತಾರೆ. ಹಾಗೆಯೇ ಇಲ್ಲಿ ದುರ್ಗಾ ದೇವಾಲಯ ಕಂಡು ಬರುತ್ತದೆ. ಇದನ್ನು ಶಾಸನಗಳಲ್ಲಿ ಆರ್ಯಪುರವೆಂದು ಉಲ್ಲೇಖವಿದೆ ಮತ್ತು ರವಿಕೀರ್ತಿ ಕೆತ್ತಿಸಿ ಹೊರಡಿಸಿದ ಐಹೊಳೆ ಶಾಸನವಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.